ಇಲ್ಲ, ನಾಯಕತ್ವ ಬದಲಾವಣೆ ಅವಶ್ಯಕತೆ ಇಲ್ಲ. ಯಾಕಂದರೆ ಪದೇ ಪದೇ ಸಂಘಟನೆ ಮಾಡೋಕೆ ಯುವಕರದಾರ, ಅವ್ರಿಗೆ ಅವಕಾಶ ಬೇಕು. ಹಾಗೆ ಎಲ್ಲರೂ ಅನುಭವ ಮಾಡೋಕ್ಕಾಗೋದಿಲ್ಲ. ಇದು ಕಾರ್ಯಕರ್ತರ ಪಕ್ಷ. ಕಾರ್ಯಕರ್ತರ ಬೂತ್ ಪಂಡದೊಳಗೆ ತಮ್ಮ ಮಂಡಲದೊಳಗೆ ತಮ್ಮ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ತಮ್ಮದ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇಲ್ಲಿ ನಾವು ಯಾವುದೇ ರೀತಿ ಕಾರ್ಯಕರ್ತರು ಚುನಾವಣೆ ರಾಜಕಾರಣಕ್ಕಿಂತ ಪಕ್ಷ ಸಂಘಟನೆ ಒಳಗೆ ತೊಡಕು ಬಂದಿರ್ತಾರೆ. ಸರ್, ಅದು ಅವಕಾಶ ಇಲ್ಲ. ಕೆಲವಿಷ್ಟು ರಾಜ್ಯದೊಳಗೆ ನೋಡಿದ್ರೆ ಒಂದೇ ಅವಧಿ ಶಾಸಕರಾದವ್ರೇನೆ ಸಿ ಎಮ್ ಆಗಿದ್ದಾರೆ. ಅದಕ್ಕಿಂತ ಏನು ಇವರೇನು ಅಡಿಪಾಯಿ ಅವ್ರ ತಂದೆಯವರೆಲ್ಲ ಸೈಕಲ್ ಮೇಲೆ ರಾಜ್ಯ ಸುತ್ತಿದ್ದಾರೆ ಅಂತ. ನಾವು ಈಗ ಚಿಕ್ಕವರು, ಬಟ್ ನಾವು ನೋಡ್ತಾ ಇರ್ತೀವಿ ಎಲ್ಲ ನಿಮ್ಮಂಥ ಹಿರಿಯರೊಳಗೆ ಮಾಧ್ಯಮದೊಳಗೆ ಅಲ್ಲೇ ಇಲ್ಲೇ ಓದ್ಕೊಂಡು. ಬಟ್ ಇನ್ನೊಂದು ಏನಾಗೈತೆ, ಅದ್ರ ಜೊತೆಗೆ ಮೂಲ ಕಾರಣ ಇಲ್ಲೇ ಸೈದ್ಧಾಂತಿಕ ನೆಲೆಗಟ್ಟಿನ ಮ್ಯಾಗಿರೋ ಪಕ್ಷ ಇದು ನಮ್ಮದು. ಇದು ಆತುರದೊಳಗೆ ಯಾವುದೋ ಬೇಕಾಬಿಟ್ಟು ಹೇಳಿಕೆ ಕೊಡೋದಾಗಲಿ ಆ ಥರ ಅವರು ಹೊಂದಿಲ್ಲ. ಅವ್ರದ್ದೇ ಆದ ಒಂದು ತೂಕ ಐತಿ. ಪ್ರತಿಪಕ್ಷ ಆದರೂ ಅವರು ವೈರಿ ಥರ ನೋಡಲ್ಲ. ಅದನ್ನೇನು ಚುನಾವಣೆ ರೀತಿ ಸ್ಪರ್ಧೆ ಮಾಡೋಕೆ ಬಂದಾಗ ಅಷ್ಟೇ ವೈರಿ ಥರ ನೋಡ್ಬೇಕು. ಈ ಚುನಾವಣೆ ರೀತಿ ನೋಡ್ಬೇಕು, ಎದುರಾಳಿ ಥರ ಬಿಟ್ಟು ಇವರು ಪ್ರತಿ ದಿವಸನೂ ನ್ಯಾಯ ಮಾಡಿಕೊಂಡು ಕಿರ್ಚಾಡ್ಕೊಂಡು ಒದರಾಡ್ಕೊಂಡು ಅಷ್ಟೇ ನಮ್ಮ ನಾಯಕತ್ವ ಒಪ್ಪಂಥ ಪಕ್ಷ ಅಲ್ವೇ ಅಲ್ಲಿದೆ ನಮ್ಮದು. ಅದಕ್ಕೆ ನಾವು ಲೈಕನ್ನು ಮಾಡೋದಿಲ್ಲ. ಬಟ್ ಅದ್ರ ಜೊತೆಗೆ ಇನ್ನೊಂದು ಮೂಲ ಉದ್ದೇಶ ನಮಗೆ ಅವಶ್ಯಕತೆ ಇದ್ದಿದ್ದು, ಈಗ ಅವಕಾಶ ಕೊಟ್ಟರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರ್ತಾ. ಈಗ ಯುವಕರು ರಾಜಕಾರಣಕ್ಕೆ ಯುವಕರ ಅವಶ್ಯಕತೆ ಐತಿ. ಇವ್ರು 80-90 ಕಮ್ಮಿ ಅಂತ ಹೇಳಿ ಇಲ್ಲ, ಅನುಭವ ಇದೆ ಸರ್, ಯಾಕಿಲ್ಲ. ಸಾಕಷ್ಟು ಕೆಲವಿಷ್ಟು ಚುನಾವಣೆ ಕಡೆ 4000 ಭಾಜಪ ಓಟ್ ತಗೊಲಾರ್ದ ಕ್ಷೇತ್ರದಾಗ ಹೋಗಿ ಅವ್ರು ಗೆಲ್ಲಿಸ್ಕೊಂಡ್ಬಂದಾರ. ಅದರ ರಾಜ್ಯ ಸುತ್ತಬೇಕು ರೀ. ತಾವು ಘಟಾನುಘಟಿ ಇದೀನಿ ಅಂತಂದು ಎಲ್ಲೇ ಒಂದು ಕಡೆ ಇಲ್ಲಿ ಬೆಂಗಳೂರು ಅಲ್ಲೇ ತಮ್ಮ ಕ್ಷೇತ್ರದಾಗ ಕುಂತ್ರೆ ಆಗೋದಿಲ್ಲ ಸರ್. ಅದು ಘಟಾನುಘಟಿ ಅಂತ ಯಾರಿಗೆ ಅಂತಾರೆ? ಪ್ರತಿ ಕ್ಷೇತ್ರಕ್ಕೂ 10-20 ಸಾವಿರ ಜನರು ಇದನ್ನು ಜನರ ಜೊತೆಗೆ ಒಡನಾಟ ಇರಬೇಕು. ಅಂದ್ರೇನು, ಇವ್ರು ಯಾರು ಅಂದ್ರೆ ಅವ್ರ ನಾಯಕತ್ವ ಗೊತ್ತಿರಬೇಕು. ಸೀನಿಯರ್ಸ್ ಬೇಕಿಲ್ಲನಲ್ಲ, ಅವ್ರ ಮಾರ್ಗದರ್ಶನ ಬೇಕು. ಏನು ಹೇಳ್ತಾ ಇದ್ದೀವಿ ನಾವು, ಹಳೆ ಮರಕ್ಕೆ ಹೊಸ ಚಿಗುರು ಅನ್ನೋ ಥರ ಅವ್ರ ಅವಶ್ಯಕತೆ ಇದೆ. ಬಟ್ ಏನೈತಿ, ಅದನ್ನು ನಾವು ಅದ್ರ ಜೊತೆಗೆ ರಾಷ್ಟ್ರೀಯ ಪಕ್ಷ ಇರೋದ್ರಿಂದ ಕೇಂದ್ರದೊಳಗೆ ಹೈಕಮಾಂಡ್ ಏನು ನಿರ್ಧಾರ ತೊಗೊಂಡು ಅದಕ್ಕೆ ಎಲ್ಲರೂ ಬದ್ಧ ಇರಲೇಬೇಕು. ಇರ್ತಕ್ಕಂಥ ಒಂದು ಶಿಸ್ತುಬದ್ಧನ ಪಕ್ಷ ವಿನಃ ಇದಿಲ್ಲ. ತಿಳಿದವರು ದಿವಸ ಒಂದೊಂದು ವಿಚಾರಗಳನ್ನ ಹೇಳ್ಕೊಳ್ತಾ ಹೋದಾಗ ಅದಕ್ಕೆ ಯಾರೂ ಮಾನ್ಯತೆ ಮಾಡೋದಿಲ್ಲ. ಎಲ್ಲೋ 4 ಜನ ಪಕ್ಷದೊಳಗೆ ಉದ್ದೇಶ ಯಾವುದು ಇಟ್ಕೊಂಡು ಅವರು ವಿರೋಧ ಮಾಡ್ತಾರೋ ಗೊತ್ತಿಲ್ಲ. ಅವರು ವಿರೋಧ ಮಾಡ್ರೆ ನಾವೇನು ವೈರಿ ಅಲ್ಲ. ಬಟ್ ಅದನ್ನು ಸರಿಪಡಿಸ್ಕೊಂಡು ತಾವು ಸುಧಾರಿಸ್ಕೊಂಡು ಒಮ್ಮತದ ನಾಯಕತ್ವ ಪಡ್ಕೊಂಡು ಹೋಗೋ ಕಡೆ ಇರಬೇಕು ವಿನಃ ಈಗೇನು ಅವರು ಸಿಟ್ಟಿಂಗ್ ಈಗ ಸಿ ಎಮ್ ಅವರು ಮತ್ತು ಹೆಂಗೆ DK ಅವ್ರು ಕಸಾಟ ಮಾಡ್ಕೊಂಡು ಕುಂದಿರ್ತಾರೆ ಆ ಥರ ನಾವು ಅಲ್ಲ. ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ. ಬಟ್ ಹೋರಾಟದೊಳಗೆ ನಾವು ಎಲ್ಲರೂ ಕೂಡ ಹೋಗ್ತೀವಿ. ಈಗ ಅಂಕರ ಮೆಕ್ಕೆಜೋಳದ್ದು ಅವಶ್ಯಕತೆ ಭಾಳ ಐತೆ ನಮ್ಮ ರೈತರಿಗೆ. ನಾವು ಉತ್ತರ ಕರ್ನಾಟಕದವರು ನಮ್ಗೆ ಅವಶ್ಯಕತೆ ಏನೈತೆ ಅಂದರೆ ಬೆಂಬಲ ಬೆಲೆದು ಅವಶ್ಯಕತೆ ಭಾಳ ಐತಿ. ಬಟ್ ಅಂಥವೆಲ್ಲ ಎಲ್ಲಿ ಸರ್? ಹಂಗಲ್ಲ ಸರ್, ನಾವು ಕೊಡ್ತಾರಂದ್ರೆ ನಾವು ಎಕರೆಗೆ 25-30 ಕ್ವಿಂಟಲ್ ಇಳುವರಿ ತೊಗೊತೀವಿ. ಅದು ಕಬ್ಬಿಂದ ಈಗ ಏನಾಗಿದೆ ಸರ್, ಖರೀದಿ ಮಾಡೋ ಪ್ರಮಾಣ ಕಡಿಮೆ ಮಾಡ್ತಾ ಇದ್ದಾರೆ. 2-3 ಎಕರೆ ರೈತರಿಗೆ ಅಷ್ಟೇ ವರ್ಕೌಟ್ ಆಗುತ್ತೆ. ಅದು 5 ಎಕರೆ ಮಟ್ಟ ಬೆಳೆದವ್ರಿಗೆ ಅಷ್ಟಕ್ಕೂ ಮಾರಾಟ ಮಾಡೋಕ್ಕಾಗಲ್ಲ. ಮತ್ತು ಅರ್ಧ ಹೊರಗಡೆನೇ ಹೋಗ್ಬೇಕು, ನಾವು ಪೋಲಾಗಿ ಹೋಗುತ್ತೆ. ಹೌದು, ಪರವಾಗಿಲ್ಲ. ಅವ್ರ ಬಗ್ಗೆ ಏನು ತೊಂದರೆ ಇಲ್ಲ, ಮಾಡ್ರಿ, ಏನು ತೊಂದರೆ ಇಲ್ಲ, ಇರಬೇಕು. ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಬರಲ್ಲ ಇವಾಗ ಸದ್ಯ. ಬಟ್ ಇವಾಗ ಸದ್ಯ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು. ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಮತ್ತು ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಲಿಂಗಾಯತ ಸಮಾಜ ಇಲ್ಲ, ಭಿನ್ನಮತ ಎಲ್ಲ ಪಕ್ಷದಲ್ಲಿದೆ. ನಾಟ್ ಓನ್ಲಿ BJP, ಅದು ಕಾಂಗ್ರೆಸ್ಸಲ್ಲಿ ಕೂಡ ಇದೆ, JDSನಲ್ಲಿ ಇದೆ. ಬಟ್ ಏನಪ್ಪ ಅಂತಂದರೆ ಎಲ್ಲ ಪಕ್ಷದಲ್ಲೇ ಇರೋ ಹಾಗೆ ನಮ್ಮ ಪಕ್ಷದಲ್ಲಿ ಕೂಡ ಅಥವಾ BJPಯಲ್ಲಿ ಕೂಡ ಇದ್ದಾರೆ. ಆದರೆ ವಿಜೇಂದ್ರ ಅವ್ರದ್ದು ಹೋಲ್ಡ್ ಮೈಸೂರು ಭಾಗ ಆಗಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಏನು ಕಲಬುರಗಿ ಅಂತ ಏನು ಕರಿತೀವಿ, ಲಿಂಗಾಯತ ಒಂದು ಒಳ್ಳೆ ಹೋಲ್ಡ್ ಇದ್ದಾರೆ. ನಾವು ವಿಜೇಂದ್ರನವರು ಏನಪ್ಪ ಅಂತಂದರೆ ಅವ್ರನ್ನ ಬೆಂಬಲವನ್ನು ಕೊಡ್ತಾಯಿದ್ದೀವಿ. ಇಡೀ ಕಲ್ಯಾಣ ಕರ್ನಾಟಕ ಎಲ್ಲ ಭಾಗನೇ ಅವ್ರನ್ನ ಬೆಂಬಲ ಕೊಡ್ತೀವಿ. ಅನುಭವ ಕಮ್ಮಿ ಇರ್ಬೋದು, ಬಟ್ ನೀವು ಹಿರಿಯರಾಗಿ ಅನುಭವ ಕೊಡ್ಬೋದಲ್ಲ ಅವ್ರಿಗೆ ಸಲಹೆಯನ್ನು ಕೊಡ್ಬೋದು. ಆ ರೀತಿ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಯಾವ ನಾಯಕರು ಕೂಡ ಇಲ್ಲ. ಅನುಭವ ಕಮ್ಮಿ ಅಂದರೆ ಯಾವಾಗಾದರೂ ಇವಾಗ ಅವ್ರಿಗೆ ಅನುಭವ ಬಂದಿಲ್ಲಲ್ಲ, ಅವರಿಗೆ ಯಾವುದಾದ್ರೂ ದೊಡ್ಡ ನಾಯಕರುಗಳು ಅವರಿಗೆ ಆಪರ್ಚುನಿಟಿ ಕೊಟ್ಟಾಗ ಮಾತ್ರ ಅವ್ರು ದೊಡ್ಡ ನಾಯಕರಾಗಿ ಬೆಳೆದಿರೋದು. ಇವಾಗ ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇವಾಗ ಅನ್ಬೋದು, ಇವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಅಥವಾ ಉಚ್ಚಾಟನೆ ಇವಾಗ ಯತ್ನಾಳ್ ಅವರು ಬಂದಿದ್ದು ಕೂಡ ಅವರು ಒಂದು ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ. ಅದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ಅವ್ರನ್ನು ಕೂಡ ಗುರುತಿಸಿದ್ದು ಕೂಡ ಭಾರತೀಯ ಜನತಾ ಪಾರ್ಟಿನೇ. ಅನಂತಕುಮಾರ್ ಅಂತ ನಾಯಕರು ಕುಟುಂಬ ರಾಜಕೀಯನ ಇರ್ಬೋದು ಸರ್, ಇಲ್ಲ ಅಂತ ಹೇಳತ್ತಿಲ್ಲ. ಹೌದು, ಯಡಿಯೂರಪ್ಪನ ನಂತರ ಅವ್ರ ಮಗ ಬಂದರು. ಬಟ್ ಯಡಿಯೂರಪ್ಪನ ಮಗ ಅನ್ನೋದಕ್ಕಿಂತ ಇವಾಗ ಸದ್ಯ ವಿಜೇಂದ್ರ ಅವರು ಲಿಂಗಾಯತ ಪಕ್ಷದ ನಾಯಕ ಅಥವಾ ಲಿಂಗಾಯತ ನಾಯಕರಂತ ಗುರುತಿಸ್ಕೊಳ್ತಾ ಇದ್ದಾರೆ ಹೊರತು ಅವರು ಯಡಿಯೂರಪ್ಪನ ಮಗ ಅಂತ ಗುರುತಿಸ್ಕೊಳ್ತಾ ಇಲ್ಲ ಅವರು.
ಸೊ ಹಾಗಾಗಿ ಅದರ ಪ್ರಶ್ನೆನೇ ಬರಲ್ಲ. ವಿಜೇಂದ್ರ ಅವರು ಯಾವಾಗಲೂ ಕೂಡ ಒಬ್ಬ ದೊಡ್ಡ ನಾಯಕರೇ. ಮುಂಬರುವ ದಿನಾಂತಗಳಲ್ಲಿ ಅವರು ದೊಡ್ಡ ಹುದ್ದೆಗಳನ್ನು ಏರ್ತಾರೆ ಅನ್ನೋದು ಒಂದು ಪ್ರಶ್ನೆ ಇಲ್ಲ ಸರ್. ಸರ್ ಇದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಮಾಹಿತಿ ಗೊತ್ತಿದ್ರೆ ನಾನು ಮಾತಾಡ್ಬೋದು, ಮಾಹಿತಿ ಗೊತ್ತಿಲ್ಲದೆ ನಾನು ಮಾತಾಡೋಕ್ಕಾಗಲ್ಲ. ಸೊ ಹಂಗಾಗಿ ನನಗೆ ಗೊತ್ತಿಲ್ಲ. ವಿಜೇಂದ್ರ ನಾಯಕತ್ವ ಯಾವಾಗಲೂ ಇರಲೇಬೇಕು. ಯಾಕಂದರೆ ಅವರು ಯಾಕಿರ್ಬೇಕು, ಇನ್ನೂ ಕಿರಿಯ ಆಗಿದ್ರೂ ಇನ್ನೂ ಸ್ವಲ್ಪ ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಆದ್ದರಿಂದ ಅವರು ತುಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದಾರೆ. ಅವರು ಮುಂದೆ ಹೊರಿಬೇಕಂತ ನಮ್ಮ ಆಸೆ. ಅಂದರೆ ಇನ್ನು ಕಿರಿಯ ಮನುಷ್ಯ ಭಿನ್ನಮತ ಇದೆ, ತಗೊಂಡು ಹೋಗ್ಬೋದು. ಅವ್ರಿಗೆ ಮೇಲಿನ ಹಿರಿಯ ನಾಯಕರೆಲ್ಲ, ಅನುಭವಿ ನಾಯಕರೆಲ್ಲ ಅವ್ರಿಗೆ ಸಜೆಷನ್ ಕೊಡ್ತಾರೆ. ಹಂಗಾಗಿ ಅವರು ಅಭಿವೃದ್ಧಿ ಹೊಂದಬೇಕಂತ ತಮ್ಗೆ ಆಸೆ. ಬಿಜೆಪಿಲಿ ಘಟಾನುಘಟಿ ನಾಯಕರೇ ಕೂಡ ಉಚ್ಚಾಟನೆ ಆದರು ಹಾಗೆ ಇವನಿಂದ ಇನ್ನೊಂದು ಪ್ರಶ್ನೆ ಬಂತು. ಹೌದು ಬಿಟ್ಟೋಗಿದ್ರು ಕೂಡ ಅಲ್ಲಿ ಯಡಿಯೂರಪ್ಪರದು ಅಧಿಕಾರ ತುಂಬ ಪ್ರಭಾವ ಇದೆ. ಅಂದರೆ ಅವರು ಕರ್ನಾಟಕದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಆ ಅಭಿವೃದ್ಧಿ ಕೆಲಸಗಳನ್ನ ಅವ್ರ ಮಗ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಂಗಾಗಿ ಅವರು ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ವಿಜೇಂದ್ರ ನಾಯಕತ್ವ ಬದಲಾಗಬೇಕಾ? ಇನ್ನು ಐಡಿಯಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.